ನೋಡಿ ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೋಡ್ತಿದ್ದೀರಲ್ಲ, ಇದು ನದಿ. ಆ ಕಡೆ ಇರೋದು ನದಿ, ಈ ಕಡೆ ಇರೋ ಸಮುದ್ರ. ನಾನು ನಿಮ್ಗೆ ಕರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ಈ ಬೀಚ್ ಯಾವ ತರ ಕಾಣ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕಣ್ಣಲ್ಲಿ ಮಾತ್ರ ಬೀಚ್ ಮಾತ್ರ ಸಖತ್ ಕಾಣ್ತಿದೆ ಗುರು. ಏನೋ ಕಂದಲೆ ಏನೋ. ಸೋಮೇಶ್ವರ ದೇವಸ್ಥಾನ ಇಲ್ಲಿ ಪಕ್ಕ ಒಂದ್ ಬೀಚ್ ಇದೆ ನೋಡಿ. ಈ ಜಾಗ ಇದೊಂಥರ ಪ್ರೈವೇಟ್ ಬೀಚ್ ತರ ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಇಲ್ಲ ನೋಡಿ. ಆ ಸೈಡ್ ಹೋದ್ರೆ ಸಮುದ್ರದಲ್ಲಿ ಫುಲ್ ಉಪ್ಪು ನೀರಿದ್ರು, ಅದ್ರ ಪಕ್ಕನೇ ನಿಮ್ಗೆ ನಾಗತೀರ್ಥದಲ್ಲಿ ಸೀನಿ ಸಿಗ್ಬೋದು. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಸೆಕೆಗಾಲದಲ್ಲಿ ಇಡೀ ಭಾರತ ದೇಶನೇ ಕೊತ ಅಂತ ಕುದೀತಿದೆ. ಅದಕ್ಕೆ ಜನರೆಲ್ಲ ವೀಕೆಂಡ್ಸ್ ಅಲ್ಲಿ ಫ್ರೀ ಮಾಡ್ಕೊಂಡು ಬೀಚಿಗೆ ಹೋಗ್ತಾರೆ. ಬೀಚಲ್ಲಿ ಸ್ವಲ್ಪ ಜಾಲಿಯಾಗಿ ನೆಮ್ಮದಿಯಾಗಿ ಇದ್ ಬರೋಣ ಅಂತ. ಆದ್ರೆ ಅವ್ರು ನೆಮ್ಮದಿಯಾಗಿ ಇದ್ ಬರಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಬೀಚಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ಸ್ ಇರುತ್ತೆ, ಅಲ್ಲೂ ನೆಮ್ಮದಿ ಸಿಗಲ್ಲ. ಅದಕ್ಕೆ ನಾನ್ ನಿಮ್ಗೆ ಇವತ್ತು ಒಂದು ಸೀಕ್ರೆಟ್ ಬೀಚ್ ತೋರ್ಸೋಣ ಅಂತ ಒಂದು ಪ್ರಯತ್ನ ಮಾಡಿದೀನಿ. ಈ ಬೀಚ್ ಬೈಂದೂರಲ್ಲಿ ಲೊಕೇಟ್ ಆಗಿದೆ. ವೆಲ್ಕಮ್ ಟು ಸೋಮೇಶ್ವರ ಬೀಚ್. ಇಲ್ಲಿ ಸೋಮೇಶ್ವರ ಬೀಚ್ ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಒಳಗಡೆ ಶಿವಲಿಂಗ ಇದೆ ನೋಡಿ. ಕರೆಕ್ಟ್ ಸಮುದ್ರ ಪಕ್ಕನೇ ಆ ದೇವಸ್ಥಾನ ಇದೆ. ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ. ಆ ಶಿವಲಿಂಗ ಈ ದೇವಸ್ಥಾನದಲ್ಲಿ ಹೇಗ್ ಬಂತು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಸೋಮೇಶ್ವರ ಬೀಚ್ ಅಲ್ಲಿ ಶಿವಲಿಂಗ ಹೇಗ್ ಬಂತು ಅಂತ ಹೇಳಿದ್ರೆ, ರಾಮಾಯಣ ಕಾಲದಲ್ಲಿ ರಾಮ ಮತ್ತೆ ಲಕ್ಷ್ಮಣ ಲಂಕೆಗೆ ಹೋಗುವಾಗ ಅವ್ರು ಇಲ್ಲೇ ಲಿಂಗವನ್ನ ಇಲ್ಲೇ ಪೂಜೆ ಮಾಡ್ತಾರೆ. ಅದಕ್ಕೆ ಈ ಜಾಗನ ಸೋಮೇಶ್ವರ ಅಂತ ಕರೀತಾರೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನ ನೀವು ನೋಡ್ಬೋದು. ಮತ್ತೆ ಈ ಬೀಚ್ ಹೆಸರು ಸೋಮೇಶ್ವರ ಅಂತಾನೆ ಇಟ್ಟಿದ್ದಾರೆ. ನೋಡಿ, ಸಮುದ್ರದ ಎದುರು ಮುಂದೆ ದೇವಸ್ಥಾನ ಇದೆ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಆ ಬಾಗ್ಲೆ ಕಾಣ್ತಿದ್ದೀರಲ್ಲ, ಡೋರ್ ನೋಡಿ. ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲೇ ದೇವಸ್ಥಾನ ಇದೆ. ಸಮುದ್ರದ ಕರೆಕ್ಟ್ ಸ್ಟ್ರೇಟ್ ಇದೆ. ಎಷ್ಟು ಸೂಪರ್ ಆಗಿ ಕಾಣುತ್ತೆ. ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ನಾಗತೀರ್ಥ ಅಂತ ಇದೆ. ಆ ನಾಗತೀರ್ಥನ ಭಕ್ತಾದಿಗಳು ಮುಟ್ಟಬಾರ್ದು, ಬೋರ್ಡ್ ಹಾಕಿದ್ದಾರೆ. ಆ ನಾಗತೀರ್ಥ ವಿಶೇಷತೆ ಏನಂತ ಹೇಳಿದ್ರೆ, ಸಮುದ್ರ ಪಕ್ಕನೇ ಇರೋ ಈ ದೇವಸ್ಥಾನ, ಸಮುದ್ರದಲ್ಲಿ ಫುಲ್ ಉಪ್ಪು ನೀರಿದ್ರು ಅದ್ರ ಪಕ್ಕನೇ ನಿಮ್ಗೆ ನಾಗತೀರ್ಥದಲ್ಲಿ ಸೀನಿ ಸಿಗ್ಬೋದು. ಅಂದ್ರೆ ನಾಗತೀರ್ಥದಲ್ಲಿ ನಿಮ್ಗೆ ಸೀನಿ ಸಿಗುತ್ತೆ. ಎಷ್ಟು ವಿಚಿತ್ರ ನೋಡಿ. ಸಮುದ್ರ ಪಕ್ಕನೇ ಇದ್ಕೊಂಡು ಸಮುದ್ರ ಫುಲ್ ಉಪ್ಪು ನೀರಾದ್ರೂ ಇಲ್ಲಿ ನಾಗತೀರ್ಥದಲ್ಲಿ ನಿಮ್ಗೆ ಸಿಹಿ ನೀರು ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಾಗರ ಮೂರ್ತಿ ಇದೆ. ನಾಗರ ಮೂರ್ತಿ ಪಕ್ಕನೇ ಇದು ಏನ್ ಕಾಣ್ತಿದೆಯಲ್ಲ, ಮುಚ್ಚಿಟ್ಟಿದಾರಲ್ಲ, ಇದೇ ನಾಗತೀರ್ಥ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಹುಡ್ಗ ನೋಡಿ ಸ್ಕೇಟಿಂಗ್ ಮಾಡ್ತಾವನೆ ಸೋಮೇಶ್ವರ ಬೀಚ್ ಅಲ್ಲಿ. ಏನ್ ಸಖತ್ತಾಗಿ ಮಾಡ್ತಾವ ಗುರು. ಹೆಂಗಿದ್ಯಣ್ಣ? ಈ ಸೋಮೇಶ್ವರ ಬೀಚ್ ಅಲ್ಲಿ ಜನ ಸ್ವಲ್ಪ ಕಡಿಮೆ ಇರ್ತಾರೆ. ಜನ ಇರ್ತಾರೆ, ಆದ್ರೆ ಜನ ಆ ಕಡೆ ಇರ್ತಾರೆ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನೀವು ಕರೆಕ್ಟ್ ಏನ್ ಸೋಮೇಶ್ವರ ಬೀಚ್ ಇದೆಯಲ್ಲ ಆ ಕಡೆ, ಅಲ್ಲೆಲ್ಲ ಸ್ವಲ್ಪ ಜನ ಇರ್ತಾರೆ. ನೀವು ಸ್ವಲ್ಪ ನಡ್ಕೊಂಡು ಈ ಸೈಡ್ ಬರ್ಬೇಕು ನೋಡಿ. ಈ ಪ್ಲೇಸ್ ಏನಿದೆಯಲ್ಲ, ಇದು ಡೆಲ್ಟಾ ಪಾಯಿಂಟ್ ಅಂತ ಕರೀತಾರೆ ಇದಕ್ಕೆ. ಇದು ಡೆಲ್ಟಾ ಪಾಯಿಂಟ್. ಸೊ ನೀವು ಈ ಪ್ಲೇಸಿಗೆ ಬಂದ್ರೆ ಇಲ್ಲಿ ಯಾರು ಜನ ಇರಲ್ಲ, ಜಾಲಿಯಾಗಿ ಎಂಜಾಯ್ ಮಾಡ್ಬೋದು ನೋಡಿ. ಈ ತರ ಚಿಕ್ಕ ಕಲ್ಲೆಲ್ಲ ಇದೆ. ಫೋಟೋ ಶೂಟ್ಗೆಲ್ಲ ಸೂಪರ್ ಆದ ಪ್ಲೇಸ್ ಮಾತ್ರ ನೋಡಿ. ಏನ್ ಸಖತ್ತಾಗಿದೆ ಗುರು. ಇಲ್ಲಿ ಯಾರು ಜನನೇ ಇಲ್ಲ ಅಷ್ಟು. ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಒಂದೆರಡು ಬಸ್ ಏನೋ ಬಂದಿತ್ತು. ಆದ್ರೂ ಈ ಪ್ಲೇಸ್ ಏನಿದೆಯಲ್ಲ, ಈ ಸೋಮೇಶ್ವರ ಬೀಚ್ ಜಾಸ್ತಿ ಜನ ಗೊತ್ತಿಲ್ಲ. ಮತ್ತೆ ಖುಷಿ ವಿಷಯ ಏನಂತ ಹೇಳಿದ್ರೆ, ಇವರು ಈ ಬೀಚ್ ನ ಡೆವಲಪ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಟೂರಿಸಂ ಅಟ್ರಾಕ್ಷನ್ ಆಗ್ಲಿ ಅಂತ.
ನೋಡಿ ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೋಡ್ತಿದ್ದೀರಲ್ಲ, ಇದು ನದಿ. ಆ ಕಡೆ ಇರೋದು ನದಿ, ಈ ಕಡೆ ಇರೋ ಸಮುದ್ರ. ನಾನು ನಿಮ್ಗೆ ಕರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಕರೆಕ್ಟ್ ಆಗಿ ನೀವು ನೋಡಕ್ ಹೋದ್ರೆ ಮಧ್ಯೆ ಒಂದ್ ಚಿಕ್ಕ ಐಲ್ಯಾಂಡ್ ತರ ಇದೆ. ನೀವೇನು ಈ ಪೋರ್ಷನ್ ನೋಡ್ತಿದ್ರಲ್ಲ, ಇದು ಫುಲ್ ನದಿ ಆಯ್ತಾ. ಇದು ನದಿ, ಸೌಪರ್ಣಿಕ ನದಿ. ಆ ನದಿ ಏನಾಗುತ್ತಂದ್ರೆ ಸಮುದ್ರಕ್ಕೆ ಟಚ್ ಆಗುತ್ತೆ. ಇದು ಸಮುದ್ರನು ಸೌಪರ್ಣಿಕ ನದಿಗೆ ಟಚ್ ಆಗುತ್ತೆ. ಇದೊಂದು ಡೆಲ್ಟಾ ಫಾರ್ಮೇಶನ್ ಏರಿಯಾ. ಇಲ್ಲಿ ಡೆಲ್ಟಾ ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನ ಡೆಲ್ಟಾ ಪಾಯಿಂಟ್ ಅಂತ ಕರೀತಾರೆ. ಎಷ್ಟು ಸಖತ್ತಾಗಿದೆ ನೋಡಿ. ಒಂದು ನದಿ ಸಮುದ್ರನ್ ಮೀಟ್ ಆಗೋ ಜಾಗ ಇದು. ಡೆಲ್ಟಾ ಫಾರ್ಮೇಶನ್ ಏರಿಯಾ ಇದು. ಅದು ಡೆಲ್ಟಾ ಪಾಯಿಂಟ್. ಏನ್ ಸಖತ್ತಾಗಿದೆ ಗುರು. ಇಲ್ಲೊಂದ್ ಚಿಕ್ಕ ಕಲ್ಲಿದೆ, ನೀವು ನೋಡ್ಬೋದು. ಚಿಕ್ಕ ಚಿಕ್ಕ ಜಳ್ಳಿ ಕ್ರಾಪ್ಸು ಇದೆ. ಎಲ್ಲ ಒಳಗಡೆ ಇರುತ್ತೆ ಗುರು, ಹೊರಗಡೆ ಬರಲ್ಲ. ಜನರು ನೋಡಿದ ತಕ್ಷಣ ಒಳಗಡೆ ಹೋಗುತ್ತೆ ಅದು. ಈ ಸೋಮೇಶ್ವರ ಬೀಚು ಎಷ್ಟು ಕಾಮ್ ಆಗಿದೆ ನೋಡಿ. ಆ ಕಡೆ ಸ್ವಲ್ಪ ಜನ ಇದ್ದಾರೆ, ಆದ್ರೂ ನೀವು ಈ ಕಡೆ ಡೆಲ್ಟಾ ಪಾಯಿಂಟ್ ಹತ್ರ ಬಂದ್ರೆ ಏನ್ ಸಖತ್ತಾಗಿದೆ ಗುರು. ಪೀಸ್ ಆದ ಜಾಗ. ನೀವು ಶಬ್ದ ಕೇಳ್ಬೋದು. ವಾವ್, ಎಷ್ಟು ಖುಷಿ ಆಗುತ್ತೆ ಗುರು ಸಮುದ್ರ ನೋಡೋಕೆ. ನೀವು ಈ ಸಮುದ್ರನ್ ದಾಟ್ಬಹುದು, ಆದ್ರೆ ಈಗ ಸ್ವಲ್ಪ ಡೀಪ್ ಇದೆ ಅನ್ಸುತ್ತೆ. ನಂಗೆ ಯಾಕೋ ಡೀಪ್ ಇದೆ ಅನಿಸ್ತಾ ಇದೆ. ಸೊ ಈ ಸಮುದ್ರ ದಾಟ್ ಆ ಕಡೆ ಹೋದ್ರೆ, ಆ ಕಡೆ ಏನಿದೆಯಲ್ಲ ಅದು ಕುಂದಾಪುರ, ಈ ಕಡೆ ಬಂದ್ರೆ ಬೈಂದೂರು. ಇಲ್ಲೊಬ್ರು ಅಂಕಲ್ ಸೋಮೇಶ್ವರ ಬೀಚ್ ಅಲ್ಲಿ ಗಾಳ ಹಾಕ್ತಿದ್ದಾರೆ. ಏನ್ ಸಖತ್ತಾಗಿ ಗಾಳ ಹಾಕ್ತಿದಾರೆ ಗುರು. ಮಧ್ಯ ಕಲ್ ಮೇಲೆ ಕುತ್ಕೊಂಡು ಗಾಳ ಹಾಕ್ತಿದ್ದಾರೆ. ಒಂಥರ ಸೂಪರ್ ಆಗಿ ಕಾಣುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ಈ ಬೀಚ್ ಯಾವ ತರ ಕಾಣ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕಣ್ಣಲ್ಲಿ ಮಾತ್ರ ಬೀಚ್ ಮಾತ್ರ ಸಖತ್ ಕಾಣ್ತಿದೆ ಗುರು. ಏನ್ ಚೆನ್ನಾಗಿದೆ ಗುರು. ಪೀಸ್ ಅಂದ್ರೆ ಪೀಸು. ಆ ಕಡೆ ಸ್ವಲ್ಪ ಜನ ಇದಾರೆ. ನಾನು ಇದು 3ನೇ ಸಲ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಭೀಮೇಶ್ವರ ನೀವೇನ್ ಎಂಟ್ರಿ ಆಗ್ತಿರಲ್ಲ, ಅಲ್ಲಿ ಜನ ಇದ್ದೇ ಇರ್ತಾರೆ. ನೀವು ನಡ್ಕೊಂಡ್ ಬರ್ಬೇಕು. ಸೈಡ್ ಒಂಥರ ಸೀವಾಕ್ ಅಲ್ಲ, ಒಂಥರ ಫುಟ್ಪಾತ್ ತರ ಮಾಡಿಟ್ಟಿದ್ದಾರೆ. ನೀವು ಅಲ್ಲಿಂದ ನಡ್ಕೊಂಡ್ ಬಂದ್ರೆ ನೀವು ಈ ಡೆಲ್ಟಾ ಪಾಯಿಂಟಿಗೆ ಬರ್ತೀರಾ. ಈ ಡೆಲ್ಟಾ ಪಾಯಿಂಟಿಗೆ ಬಂದ್ರೆ ನೋಡಿ, ನೀವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಕ್ ಎಷ್ಟು ಒಳ್ಳೆ ಟೈಮ್. ನೀವು ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ಬೋದು ನೋಡಿ. ಯಾರು ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಸಖತ್ತಿದೆ ಗುರು ಬೀಚ್ ಮಾತ್ರ. ಈ ಸೋಮೇಶ್ವರ ಬೀಚ್ ನ ಒಟ್ಟಿನೇನೆ ಬೀಚ್ ಅಂತಾನೂ ಕರೀತಾರೆ. ಈ ಬೀಚ್ ತುಂಬಾ ಪೀಸ್ ಆಗಿದೆ. ಮತ್ ನೀವು ಆ ಕಡೆ ಹೋದ್ರೆ ಇಲ್ಲಿ ಸ್ವಲ್ಪ ಪಕ್ಷಿಗಳು ಜಾಸ್ತಿ ಇದೆ. ಸ್ವಲ್ಪ ಆ ಕಡೆ ಒಂದು ವ್ಯೂ ಇದೆ, ಅಲ್ಲಿ ಪಕ್ಷಿಗಳು ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೂ ಈ ಫೇಮಸ್ ಸ್ವಲ್ಪ. ಮತ್ತೆ ಕೆಲವೊಂದ್ ಸೈಡ್ ಆ ಕಡೆ ಈ ಕಡೆ ಎಲ್ಲ ವ್ಯೂ ಪಾಯಿಂಟ್ ಇದೆ. ನೀವು ವ್ಯೂ ಪಾಯಿಂಟ್ ಅಲ್ಲಿ ಹೋಗಿ ಟಾಪ್ ಪ್ಯಾನರೋಮಿಕ್ ವ್ಯೂನು ನೋಡ್ಬೋದು. ಈ ಸೋಮೇಶ್ವರ ಬೀಚ್ ಅಲ್ಲಿ ಮೊದ್ಲೇ ಜನನೇ ಬರ್ತಿರಲಿಲ್ಲ. ಈಗ ಸ್ವಲ್ಪ ಜನ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಈಗ ನೋಡಿದ ಪ್ರಕಾರ ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ. ಟೂರಿಸಂ ಅಟ್ರಾಕ್ಷನ್ ಮಾಡಕ್ಕೆ ಯೋಚನೆ ಮಾಡಿದ್ದಾರೆ. ನೋಡಿ ಸೋಮೇಶ್ವರ ಬೀಚ್ ಅಲ್ಲಿ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾವ್ರೆ. ನೀವು ಸ್ವಲ್ಪ ಈ ಕಡೆ ತಿರುಗಿದ್ರೆ, ನಾನು ನಿಮ್ಗೆ ಆ ದೇವಸ್ಥಾನ ಬಗ್ಗೆ ಹೇಳಿದ್ನಲ್ಲ, ಆ ದೇವಸ್ಥಾನ ಇಲ್ಲಿದೆ ನೋಡಿ. ಇದು ಸೋಮೇಶ್ವರ ಎಂಟ್ರಿ ಪಾಯಿಂಟ್. ಅಲ್ಲಿಂದ ನೀವು ಎಂಟ್ರಿ ಮಾಡ್ಕೊಂಡ್ ಬಂದ್ರೆ ಇಲ್ಲೆಲ್ಲ ನೀವು ಜನ ನೋಡ್ಬೋದು. ಇಲ್ಲಿ ಜನ ಇದ್ದೇ ಇರ್ತಾರೆ. ಸೊ ನೀವು ಈ ಕಡೆ ಸ್ವಲ್ಪ ತಿರ್ಕೊಂಡು ನೀವೇನಿದೆಯಲ್ಲ ನೋಡಿ, ಇಲ್ಲಿಂದ ಜನ ಇಲ್ಲ ನೋಡಿ. ನಾನೀಗ ಹೋಗಿದ್ದ ಡೆಲ್ಟಾ ಪಾಯಿಂಟ್ ಏನಿದೆಯಲ್ಲ, ಅದು ಡೆಲ್ಟಾ ಪಾಯಿಂಟ್. ನೀವು ಅಲ್ಲೋದ್ರೆ ಅಲ್ಲಿ ಜಾಸ್ತಿ ಜನ ಇರಲ್ಲ. ನೀವು ಅಲ್ಲಿ ಹೇಗೆ ಹೋಗ್ಬೇಕಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏನ್ ಕಾಣ್ತಿದ್ಯಲ್ಲ ನೋಡಿ, ಅಲ್ಲೇನ್ ಕಾಣ್ತಿದ್ಯಲ್ಲ, ನೀವು ಇದೇ ತರ ಈ ಸೈಡ್ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಬರ್ಬೇಕು. ನಡ್ಕೊಂಡು ಬರ್ತಾ 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 ನೀವು ಹಿಂಗೆ ನಡ್ಕೊಂಡು ಹೋದ್ರೆ ನಿಮಗೆ ಅಲ್ಲಿ ಹೋಗ್ಬಿಟ್ಬೋದು. ನೋಡಿ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾವ್ರೆ ಸೋಮೇಶ್ವರ ಬೀಚ್ ಅಲ್ಲಿ. ನೋಡಿ ನಿಮ್ಗೆ ತೋರಿಸ್ತೀನಿ. ಬೌಲರ್ ಮುಖ ನೋಡ್ಬೇಡ, ಭಯ ಆಗುತ್ತೆ. ಬರೀ ಬಾಲ್ ಮಾತ್ರ ನೋಡು.
ಒಂದೇ ಒಂದ್ ರನ್ ತಗೋ ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಓಕೆ ಧೈರ್ಯವಾಗಾಡು, ನಾನು ಇದೀನಿ. ಓಕೆ ಹೊಡೆದ್ರೆ ಮುಂದೆ ಬಿಚ್ಚೋಬೇಕು ಬಾಲ್ದು. ಈ ಸೋಮೇಶ್ವರ ಬೀಚ್ ಅಲ್ಲಿ ನಾನು ಒಬ್ನೇ ಮುಂದೆ ಇದ್ದೀನಿ, ಮತ್ತೆಲ್ಲ ಹಿಂದೆ ಇದ್ದಾರೆ. ಯಾಕಂತ ಗೊತ್ತಿಲ್ಲ, ಜಾಸ್ತಿ ಮುಂದೆ ಹೋಗಕ್ ಬಿಡಲ್ಲ. ನೋಡಿ, ನೀವು ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗ್ ಆಗ್ತಿದೆ. ಇಲ್ಲೇ ಕೂತ್ಕೊಂಡ್ ಬಿಡ್ತೀನಿ ಸ್ವಲ್ಪ ಹೊತ್ತು. ನೀವಿಲ್ಲಿ ನೋಡ್ಬೋದು ಸೋಮೇಶ್ವರ ಬೀಚಿನ ಮಣ್ಣು ಹೇಗಿದೆ ನೋಡಿ. ಫುಲ್ ಮಣ್ಣು ಒಂಥರ ಡಾರ್ಕ್ ಆಗಿರುತ್ತೆ ಇಲ್ಲಿ. ನೀವು ಮತ್ತೆ ಆ ಮಣ್ಣನ್ನ ಕರೆಕ್ಟ್ ನೀರಲ್ಲಿ ಸ್ವಲ್ಪ ತೊಳ್ಕೊಂಡ್ರೆ ಆ ಮಣ್ಣು ಒಳಗಡೆ ಚಿಕ್ಕ ಚಿಕ್ಕ ಶೆಲ್ಸ್ ಇರುತ್ತೆ. ಇಲ್ಲಿ ಪ್ರತಿ ಮಣ್ಣು ಒಳಗಡೆನು ಚಿಕ್ಕ ಚಿಕ್ಕ ಶೆಲ್ಸ್ ಇದೆ. ಇಲ್ಲಿ ನೀವು ಕರೆಕ್ಟ್ ಆಗಿ ದೇವಸ್ಥಾನ ನೋಡ್ಕೊಳ್ಳಿ. ದೇವಸ್ಥಾನ ಪಕ್ಕದ ಬೀಚ್ ಏನಿದೆಯಲ್ಲ, ನಾನೀಗ ನಿಮ್ಗೆ ತೋರಿಸಿದ್ದು ಈ ಸೈಡ್ ಬೀಚ್. ಓಕೆನಾ? ಇಲ್ಲಿದೆ ನೋಡಿ, ಇಲ್ಲೆಲ್ಲ ಜನ ಇದ್ರು, ಆಟ ಆಡ್ತಿದ್ರು ನೋಡಿ. ಈ ಬೀಚ್ ಅಲ್ಲ, ಈ ದೇವಸ್ಥಾನ ಏನಿದೆಯಲ್ಲ, ಸೋಮೇಶ್ವರ ದೇವಸ್ಥಾನ, ಇಲ್ಲಿ ಪಕ್ಕ ಒಂದ್ ಬೀಚ್ ಇದೆ ನೋಡಿ. ಈ ಜಾಗ ಏನ್ ಸಖತ್ತಾಗಿದೆ ನೋಡಿ ಗುರು. ಇಲ್ಲಿ ನೀವು ರೀಲ್ಸ್ ಮಾಡ್ಬೋದು. ಇದೊಂಥರ ಪ್ರೈವೇಟ್ ಬೀಚ್ ತರ ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಇಲ್ಲ ನೋಡಿ. ಆ ಸೈಡ್ ಹೋದ್ರೆ ಎಷ್ಟು ಚೆನ್ನಾಗ್ ಕಾಣುತ್ತೆ ನೋಡಿ. ಈ ಸೈಡ್ ಇಂದ ಅಲ್ಲಿಂದ ನೀವು ಒಳಗಡೆ ಹೋಗ್ಬೋದು. ಅಲ್ಲಿ ಕಲ್ಲೆಲ್ಲ ಇದೆ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಲ್ಲಿದೆ. ಅಲ್ಲಿ ಫೋಟೋ ಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ನೋಡಿ, ಎಷ್ಟು ಸಖತ್ತಾಗಿದೆ. ಯಾರು ಇಲ್ಲ, ಅಷ್ಟು ಜನ ಇಲ್ಲ ನೋಡಿ. ಒಳ್ಳೆ ಎಂಜಾಯ್ ಮಾಡ್ಬೋದು. ನೀವೇನಾದ್ರೂ ಸೋಮೇಶ್ವರ ಬೀಚಿಗೆ ಬಂದ್ರೆ ಆ ಕಡೆ ಹೋಗೋ ಬದಲು ದೇವಸ್ಥಾನದ ಲೆಫ್ಟ್ ಸೈಡ್ ಏನಿದೆಯಲ್ಲ, ಆ ಬೀಚ್ ಅಲ್ಲಿ ನೀವು ಹೋಗಿ ಎಂಜಾಯ್ ಮಾಡ್ಬೋದು. ನೀವು ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ಬೇಕು, ಸೋತ್ರು ಕೆಲಸ ಮಾಡ್ತಾ ಇರ್ಬೇಕು, ಗೆದ್ರು ಕೆಲಸ ಮಾಡ್ತಾ ಇರ್ಬೇಕು, ಏನು ರಿಸಲ್ಟ್ ಬಂದಿಲ್ಲ ಅಂದ್ರೂ ಕೆಲಸ ಮಾಡ್ತಾ ಇರ್ಬೇಕು. ಕೆಲಸ ಮಾಡೋದ್ ನಿಲ್ಸ್ಬಾರ್ದು. ಯಾಕಂದ್ರೆ ಡಿಸಿಪ್ಲಿನ್ ಇಸ್ ಗ್ರೇಟರ್ ದೆನ್ ಮೋಟಿವೇಶನ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಏನಾದ್ರೂ ಒಂದು ಹೊಸ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಟಾಟಾ ಫ್ರಮ್ ಸೋಮೇಶ್ವರ್ ಬೀಚ್.